ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನ ಅಲ್ಲ, ತುಂಬ ವರ್ಷ ಆದಮೇಲೆ ನಾನು ಐಕಿಯಾ ವಿಸಿಟ್ ಮಾಡಿದ್ದು. ನಾನು ಹೋಗಬೇಕು ಅಂತ ಅಂದ್ಕೊಂಡು ಹೋಗೇ ಇಲ್ಲ. ಆಫ್ಟರ್ ಲಾಂಗ್ ಟೈಮ್ ಐ ಹ್ಯಾವ್ ವಿಸಿಟೆಡ್ ಐಕಿಯಾ. ಅಲ್ಲೇನಿರುತ್ತೆ ಏನು ಅಂತ ನಂಗೆ ಒಂಚೂರು ಐಡಿಯಾ ಇರಲಿಲ್ಲ. ಹೇಗಿರುತ್ತೆ ಅನ್ನೋದು ಕೂಡ ಐಡಿಯಾ ಇರಲಿಲ್ಲ. ನಾನು ಅಲ್ಲಿ ಹೋಗಾದ್ಮೇಲೆ ನಾನು ಫುಲ್ ನೆಕ್ಸ್ಟ್ ಲೆವೆಲ್ ಶಾಕ್ ಆದೆ. ಅಲ್ಲಿ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ, ಒಂದು ನಾರ್ಮಲ್ ಮನೇಲಿ ನಾವು ವಾಸ ಮಾಡ್ತಾ ಇರ್ತೀವಿ, ಸೊ ಆ ಥರ ಅಲ್ಲಿ ರೆಡಿ ಮಾಡೋರೆ. ಸೋಫಾ, ಟಿ ವಿ, ಕಿಚನ್ ಸೆಟ್ಟು, ಫ್ರೇಮ್ಸು, ಟೇಬಲ್, ಡೆಕೋರು ಎಲ್ಲ ಕೂಡ ನಾವು ವಾಸ ಮಾಡ್ತಾ ಇದ್ದೀವಿ ಇಂಥ ಮನೇಲಿ ಅಂತಂದಾಗ ನಾವು ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ತೀವೋ ಎಲ್ಲ ಐಟಮ್ಮು ಒಂದು ಸಪ್ರೇಟ್ ರೂಮ್ ಥರ, ಅಂದರೆ ಹಾಲ್ ರೂಮ್ ಆ ಥರ ಮಾಡಿ, ಸೊ ಎಲ್ಲೆಲ್ಲ ಐಟಮ್ಸ್ ಏನೇನು ಇಡಬೇಕು, ಯಾವ ಥರ ಏನು, ಸೊ ಆ ಥರ ಎಲ್ಲ ಡೆಮೋ ಕೊಟ್ಟವ್ರೆ. ನನಗಂತೂ ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತು. ಯಾಕಂದರೆ ಅವ್ರು ಒಂದೊಂದು ಯೂಸ್ ಮಾಡಿರೋ ಐಟಮ್ಸ್ ಆಗಲಿ, ಅವರು ಪ್ರೆಸೆಂಟ್ ಮಾಡಿರೋದಾಗಲಿ ನನಗೆ ನೆಕ್ಸ್ಟ್ ಲೆವೆಲ್ ಸೈಕ್ ಅನ್ನಿಸ್ತು. ಯಾಕಂದರೆ ನಾನು ಆ ಥರ ಎಲ್ಲೂ ನೋಡಿಲ್ಲ. ಇವಾಗ ನಾವೆಲ್ಲಾದರೂ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗಿದರೆ ರ್ಯಾಂಡಮಾಗಿ ಒಂದು ದೊಡ್ಡ ಹಾಲಲ್ಲಿ ಎಲ್ಲ ಐಟಮು ಅಲ್ಲೇ ಪಕ್ಕ ಶೋಗಿಟ್ಟು ಇಸ್ಕೊಳೋ ಥರ ಇಟ್ಟಿರ್ತಾರೆ. ಬಟ್ ಇವರು ಡೆಮೋಗೆ ಮಾಡಿದ್ದು ಮಾತ್ರ ಫ್ಯಾಮಿಲಿ ಲೀವ್ ಮಾಡಿದ್ರೆ ಮನೆ ಹೇಗಿರುತ್ತೆ ಎಲ್ಲನೂ ಹಂಗೆ ಇದೆ. ಕಿಚನ್ ಸೆಟ್ಟಿಂದ ಹಿಡಿದು ಬೆಡ್ರೂಮು, ಹಾಲು, ಸ್ಟಡಿ ಟೇಬಲ್, ಸ್ಟಡಿ ರೂಮು ಎಲ್ಲ ಕೂಡ ಹಂಗೆ ಸೆಟ್ ಮಾಡಿದ್ದಾರೆ. ನಾನಂತೂ ನೋಡ್ಬಿಟ್ಟು ಶಾಕ್ ಆಯಿತು. ಮತ್ತು ವೀಕೆಂಡ್ಸಲ್ಲಿ ಹೋಗಿದ್ದಕ್ಕೆ ಅಲ್ಲೆಲ್ಲ ಬಂದಿದ್ದಾರೆ, ಆರಾಮಾಗಿ ಅಲ್ಲಿ ಚಿಲ್ ಮಾಡ್ಕೊಂಡಿದ್ದಾರೆ. ಸೋಫಾ ಮೇಲೆ, ಬೆಡ್ ಮೇಲೆ ಕುತ್ಕೊಂಡು ಟಿ ವಿ ಹಾಕ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಮನೆ ಥರ ಎಂಜಾಯ್ ಮಾಡ್ಕೊಂಡಿದ್ರು. ನಾನು ನೋಡಿ ಶಾಕ್ ಆಯಿತು. ಒಂದು ರೂಮಲ್ಲಿ ಖಾಲಿ ಇತ್ತು ಅನ್ನೋ ಥರನೇ ಇಲ್ಲ, ಎಲ್ಲ ರೂಮಲ್ಲಿ ಜನ ಇದ್ದರು, ಎಲ್ಲ ಆಕ್ಯುಪೈಡ್ ಆಗಿತ್ತು. ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ವೀಕ್ ಡೇಸಲ್ಲಿ ಹೋಗಿ ಯು ಕ್ಯಾನ್ ಎಕ್ಸ್ಪೀರಿಯೆನ್ಸ್ ಗುಡ್. ಸೊ ನನಗಂತೂ ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ನೀವು ಹೋಗಿದ್ರಾ? ನಿಮಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಏನು ಅನ್ನಿಸ್ತು? ಸೊ ಹೇಗೆ ಫೀಲ್ ಆದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಒಂದೇ ಸತಿ ಹೋಗಿರೋದು ಇಲ್ಲಿವರೆಗೂ. ನಂಗೆ ಅವ್ರ ಪ್ರೆಸೆಂಟೇಷನ್ ಮಾತ್ರ ಇಷ್ಟ ಆಯಿತು. ನೆಕ್ಸ್ಟು ನಾನು ಅಲ್ಲೇ ರ್ಯಾಂಡಮಾಗಿ ತಿರುಗ್ತಾಯಿದ್ದೆ. ಸರಿ, ಒಂದು ಏನಿಲ್ಲ ಅಂದರೂ ನಿಮಗೆ ಹಾಫ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ನಿಧಾನಕ್ಕೆ ನೀವು ಒಂದೊಂದು ಐಟಮ್ಮು ನೀಟಾಗಿ ನೋಡೋದು ಮಾಡೋದು ಇದ್ದರೆ ಹಾಫ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಬೆಂಗಳೂರಲ್ಲಿ ಆ ಜಾಗ ಈ ಜಾಗ ಅಂತ ಹುಡುಕಿ ಸಾಕಾಗಿರುತ್ತಲ್ಲ, ಅವ್ರು ಐಕಿಯಾಗೆ ಹೋಗಿ ವಿಸಿಟ್ ಮಾಡಿ. ಬಟ್ ನನಗೆ ಇಷ್ಟ ಆಗ್ದಿರೋ ಪಾರ್ಟ್ ಏನು ಅಂದರೆ ಅವ್ರ ಫುಡ್. ನಂಗೆ ಐಕಿಯಾದಲ್ಲಿ ಫುಡ್ಡು ಇವಾಗ ಒಂದು 5 ಐಟಮ್ಸ್ ಇಸ್ಕೊಂಡಿರ್ತೀನಿ ಅಂದ್ಕೊಳ್ಳಿ, ಅದರಲ್ಲಿ 3 ಐಟಮ್ಸ್ ನಂಗೆ ಇಷ್ಟ ಇಲ್ಲ, ಇನ್ನು 2 ಐಟಮ್ಸ್ ಓಕೆ ಇಷ್ಟ ಆಯಿತು. ಈ ಥರ ಇತ್ತು ನನಗೆ ಅಲ್ಲಿ ಫುಡ್ ಮೆನ್ಯೂ ಬಂದ್ಬಿಟ್ಟು. ಸೊ ನಾನಲ್ಲಿ ವೆರೈಟಿ ಬೇರೆ ದೇಶದ್ದು ಎಲ್ಲ ಫುಡ್ ಇಟ್ಟಿರ್ತಾರಲ್ಲ, ಅದನ್ನು ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಅದು ನೋಡೋಕ್ಕೆ, ಪ್ರೆಸೆಂಟೇಷನ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನೆಕ್ಸ್ಟ್ ಟಾಪ್ ನಾಚಲ್ಲಿದೆ. ಬಟ್ ಫುಡ್ ವಿಷಯಕ್ಕೆ ಬಂದರೆ ನನಗೆ, ನನ್ನ ಒಪಿನಿಯನ್ ಪ್ರಕಾರ ನಂಗೆ ಇಷ್ಟ ಆಗಿಲ್ಲ. ಸೊ ನಿಮಗೆ ಹೇಗೆ ಅನಿಸುತ್ತೆ ನಂಗೆ ಗೊತ್ತಿಲ್ಲ, ಟ್ರೈ ಮಾಡೋರು ಮಾಡ್ಬೋದು. ಎಲ್ಲ ಓಕೆ ನನಗಂತೂ ಫುಲ್ ಡಿಫ್ರೆಂಟ್ ಅನ್ನಿಸ್ತು. ನಮ್ಮ ಇಂಡಿಯನ್ಸ್ಗೆ ಸೆಟ್ ಆಗಲ್ಲ ಅಂತ ಅನ್ನಿಸ್ತು ಫುಡ್ಡು ನಂಗೆ ಅಲ್ಲಿರೋದು. ಯಾಕಂದರೆ ಅದೆಲ್ಲ ಬೇರೆ ದೇಶದಿತ್ತು, ನಾನು ಇಸ್ಕೊಂಡಿದ್ದು ಅದೇ ಇತ್ತು. ಸೊ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ಬಟ್ ನಂಗೆ ಇಷ್ಟ ಆಗಿಲ್ಲ. ನನಗೆ ಚೀಸ್ ಕೇಕ್ ಇಷ್ಟ ಆಯಿತು, ನಿಜ ಹೇಳ್ತೀನಿ. ಅದು ಮಾತ್ರ ಸಕ್ಕತ್ತಾಯಿತು ಟೇಸ್ಟು. ಅದಾದಮೇಲೆ ನಾನು ಬೇರೆ ಬೌಲು ಅದು ಇದು ಇಸ್ಕೊಂಡಿದ್ದು ನಂಗೆ ಇಷ್ಟ ಆಗಿಲ್ಲ. ಮತ್ತು ಅಲ್ಲಿ ಏನಂದರೆ ಫುಡ್ ಇಸ್ಕೊಂಡಿರ್ತೀರ, ಅಲ್ಲಿ ಓವನ್ ಇರುತ್ತೆ ನಿಮಗೆ ಸೀಟಿಂಗಲ್ಲಿ. ನೀವು ಓವನ್ ಹತ್ರ ಹೋಗಿ ಅಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು ಫುಡ್ನ ನೀವು. ಅದೊಂದು ಪ್ಲಸ್ ಪಾಯಿಂಟ್ ಇದೆ ಇಲ್ಲಿ. ಸೊ ಆರಾಮಾಗಿ ಫ್ಯಾಮಿಲಿ ಹೋದರೆ
ಚಿಲ್ ಮಾಡಿಕೊಂಡು ಮಕ್ಳಿಗೆ ಆಟ ಆಡೋಕ್ಕಿದೆ, ಪ್ಲೇ ಏರಿಯಾ ಇದೆ. ಸೊ ಫುಡ್ ತಿನ್ನೋ ಹತ್ರನೇ ಪ್ಲೇ ಏರಿಯಾ ಇದೆ. ಅದಾದಮೇಲೆ ನಾನು ರೋಲ್ಸು ಬೌಲು ಎಲ್ಲ ಇಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ಬಿಸಿ ಮಾಡಿಕೊಂಡೆ. ನನಗೆ ಈ ಕೇಕ್ ಇಷ್ಟ ಆಯಿತು. ಅದಾದಮೇಲೆ ಬೌಲು ನನಗೆ ಸಪ್ಪೆ ಸಪ್ಪೆ ಅನ್ನಿಸ್ತು, ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ಆ ಸಾಸು, ಸಾಲ್ಟು, ಸ್ಪೈಸ್ ನನಗೇನೂ ಹಿಡಿಸಿಲ್ಲ. ನನಗೆ ಎಲ್ಲ ಒಂಥರ ಅನ್ನಿಸ್ತು. ಆಮೇಲೆ ಅದಾದಮೇಲೆ ರೋಲ್ ತಿಂದೆ. ನನಗೆ ಫೀಲಿಂಗ್ ಕಮ್ಮಿ ಅನ್ನಿಸ್ತು. ಫೀಲಿಂಗ್ ತುಂಬ ಕಮ್ಮಿ ಇತ್ತು, ಮತ್ತು ಸಾಸ್ ಫ್ಲೇವರ್ ಇರಲಿಲ್ಲ, ನನಗೆ ಟೇಸ್ಟ್ ಅನಿಸಿಲ್ಲ. ಇದು ಓಕೆ, ಇದು ಮಿಡ್ 5-6 ಇತ್ತು 10ಗೆ. ಕೇಕ್ ಮಾತ್ರ 8-9 ಕೊಡ್ಬೋದು. ಮತ್ತು ಆ ಬೌಲ್ ಬಂದ್ಬಿಟ್ಟು ನಿಜ 3-4 ಕೂಡ ಕೊಡೋಲ್ಲ ನಾನು, ನನಗೆ ಚೂರು ಇಷ್ಟ ಆಗಿಲ್ಲ ಇದು. ಆಲ್ ಓವರ್ ನಂಗೆ ಬಿಲ್ ಬಂದ್ಬಿಟ್ಟು 670 ರುಪೀಸ್ ಆಯಿತು. ವರ್ತೋ ಇಲ್ವೋ ಹೇಳಿ ನೀವೇ, ಯಾಕಂದರೆ ನಂಗೆ ಕೇಕ್ ಒಂದೇ ವರ್ತ್ ಅನಿಸಿದ್ದು ಕೊಟ್ಟಿದ್ದು. ನೆಕ್ಸ್ಟ್ ವಾಟರ್ ಬಾಟಲ್ಲು ಅದ್ರದ್ದು ಇತ್ತು ಬಿಲ್ಲಲ್ಲಿ, ಅದು ಓಕೆ. ಅದಾದಮೇಲೆ ಹಾಗೆ ತಿಂದ್ಕೊಂಡು 1-2 ಅವರ್ಸ್ ಸುತ್ತಾಡಿದ್ವಿ. ಹಾಗೆ ಹೊಟ್ಟೆಗೆ ಸ್ವಲ್ಪ ತಿಂದ್ಕೊಂಡು ಮತ್ತೆ ಶಕ್ತಿ ಬರೆಸ್ಕೊಂಡು ಮತ್ತೆ ಬಂದ್ವಿ. ಕ್ವಾಲಿಟಿ ಮಾತ್ರ ಇವ್ರದ್ದು ನೆಕ್ಸ್ಟ್ ಲೆವೆಲ್ ಇದೆ ಗುರು. ಯಾಕೆ ಹೇಳ್ತೀರಾ ನೀವು? ಒಂದೊಂದು ಐಟಮ್ ಕ್ವಾಲಿಟಿ ನೋಡಿದ್ರೆ ಆಸಮ್, ಸಕ್ಕತ್ತಾಗಿದೆ. ಆ ಬೊಂಬೆ ಸಾಫ್ಟ್ನೆಸ್ ಇಲ್ಲಾಂದರೆ ಗ್ಲಾಸಿಂದು, ಇಲ್ಲಾಂದರೆ ಬೇರೆ ಯಾವುದಾದ್ರು ನಾರ್ಮಲ್ ಐಟಮ್, ಆ ಥರ ಎಲ್ಲ ಸಕ್ಕತ್ತಾಗಿತ್ತು. ಕ್ವಾಲಿಟಿ ಮಾತ್ರ ಹೇಳೋ ಕಾಂಪ್ರಮೈಸೇ ಇಲ್ಲ. ಮತ್ತು ನಾನು ಅಲ್ಲಿ ಫೋನ್ ಸ್ಟ್ಯಾಂಡ್ ಇಸ್ಕೊಂಡೆ, ಚಿಕ್ಕದು 150-100 ರುಪೀಸ್ ಅದಿದೆ ಅಲ್ಲ, ಯಾವುದೋ ಗ್ರೇ ಕಲರ್ದು, ಅದು ಫೋನ್ ಸ್ಟ್ಯಾಂಡ್ ಇಸ್ಕೊಂಡೆ. ನಾನು ಡೈಲಿ ಅದನ್ನು ಯೂಸ್ ಮಾಡ್ತೀನಿ. ಅದಂತೂ ವೆಸ್ಟ್ ನಾನು ಇಸ್ಕೊಂಡಿದ್ದು ಅದರಲ್ಲಿ. ಅದಾದಮೇಲೆ ನಾರ್ಮಲ್ ಬಾಕ್ಸು ಅದು ಇದು ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಬಟ್ ನಿಮಗೆ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಬೇಕಂದರೆ ನಿಜ ಇಲ್ಲಿ ಹೋಗ್ಬೋದು. ನಿಮಗೆ ನೆಕ್ಸ್ಟ್ ಲೆವೆಲ್ ಐತೆ. ಕಲೆಕ್ಷನ್ಸ್ ಆಗಲಿ, ಡಿಸೈನ್ ಆಗಲಿ, ಕ್ವಾಲಿಟಿ ಆಗಲಿ ಕಾಂಪ್ರೋನೇ ಇಲ್ಲ. ನಿಮಗೆ ಯಾವ ಥರ, ಯಾವ ಕಲರು, ಯಾವ ಡಿಸೈನ್ ಇಷ್ಟ, ಆರಾಮಾಗಿ ನಿಮಗೆ ನೆಕ್ಸ್ಟ್ ಲೆವೆಲ್ ಆಪ್ಷನ್ಸ್ ಇರುತ್ತೆ. ಹೋಗಿ ನಿಧಾನಕ್ಕೆ 1 ಡೇ ಫುಲ್ಲು ಸ್ಪೆಂಡ್ ಮಾಡಿ ನೋಡಿ, ಆಮೇಲೆ ಪರ್ಚೇಸ್ ಮಾಡಿ. ಇದನ್ನು ಮಾತ್ರ ರಿಗ್ರೆಟ್ ಮಾಡಲ್ಲ, ಹೇಳ್ತೀನಿ. ಐಟಮ್ ವಿಷಯಕ್ಕೆ ಬಂದರೆ ನೋ ಕಾಂಪ್ರಮೈಸ್. ಸೊ ಸುತ್ತಾಡಿ ನನಗಂತೂ ಕಾಲು ಬಂತು ಹೇಳಬೇಕಂದ್ರೆ. ಅಷ್ಟು ದೊಡ್ಡ ಜಾಗ, ಅಷ್ಟು ಕಲೆಕ್ಷನ್ಗಳಿಟ್ಟವ್ರೆ. ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡ್ತವ್ರೆ. ಅಲ್ಲಿ ರೂಮಲ್ಲಿ ಅಷ್ಟೇ, ನಾನು ಡೆಮೋಗೆ ಇಟ್ಟಿದ್ರು ಮನೆ ಥರ ಅಂತ ಅನ್ನಲ್ಲ, ಅಲ್ಲಿ ಅಷ್ಟೇ ಬೆಡ್ ಮೇಲೆ, ಸೋಫಾ ಮೇಲೆ ಎಲ್ಲ ಬಂದು ಕ್ಲಮ್ಸಿ ಮಾಡ್ತಾಯಿದ್ರು. ಅದನ್ನು ಅಲ್ಲಿ ಸ್ಟಾಫ್ ಇಮಿಡಿಯೇಟ್ ಅಲ್ಲಿ ಖಾಲಿ ಆಗಿದ ತಕ್ಷಣ ಬಂದ್ಬಿಟ್ಟು ಬೆಡ್ಶೀಟ್ ಫೋಲ್ಡ್ ಮಾಡಿಡೋದು, ಮತ್ತು ನೀಟಾಗಿ ಜಾಗ ಮತ್ತು ನಾರ್ಮಲ್ ಸೆಟಪ್ ಮಾಡಿಕ್ಕೋದು, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದ್ದರು ಸ್ಟಾಫ್ ಅಲ್ಲಿ. ಸೊ ನೀವು ಹೋದರೆ ಸ್ವಲ್ಪ ಕ್ಲಮ್ಸಿ ಮಾಡ್ದಿರ ನೀಟಾಗಿ ಹೇಗಿತ್ತೋ ಹಾಗೆ ಇಟ್ಟು ಬರೋದು ನೋಡಿ. ಯಾಕಂದರೆ ಒಬ್ಬೊಬ್ಬರು ಹೋಗ್ತಾ ಇರ್ತೀರ, ಒಬ್ಬೊಬ್ಬರು ಕ್ಲಮ್ಸಿ ಮಾಡಿರ್ತಾ ಇರ್ತೀರ, ಒಂಥರ ತುಂಬ ಆಗುತ್ತೆ. ಅದು ಕಮ್ಮಿ ಜಾಗ ಅಲ್ಲ, ತುಂಬ ಜಾಸ್ತಿ ಜಾಗ ಇದೆ. ಇದೊಂದು ಕೇಳ್ಕೊತೀನಿ. ಅದಾದಮೇಲೆ ನೀವು ಇನ್ನೇನೇ ಮಾಡಿದ್ರು ಒಂದು ಸತಿ ವಿಸಿಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಿಲ್ ಕೌಂಟರ್ ಬರೋಷ್ಟೇ ಸಾಕಾಯಿತು. ಇದಾಗಿದೆ ನಾನು ಐಕಿಯಾದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.